ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗಣಪತಿ ದೇವಾಲಯದ ಬ್ರಹ್ಮರಥೋತ್ಸವ ಇದೇ ತಿಂಗಳ 8ರ ಶನಿವಾರ ನಡೆಯಲಿದೆಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರದ ವಿವೇಕಾನಂದ ಕಾಲೇಜು ಆವರಣದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ಬ್ರಹ್ಮರಥೋತ್ಸವ ಇರುವ ಬೆನ್ನಲ್ಲೇ ದೇವಾಲಯದ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ರಥೋತ್ಸವದ ಬೆನ್ನಲ್ಲೇ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ದಿನಾಂಕ 8/11/25 ಶನಿವಾರ ಅಂದರೆ ನಾಳೆ ರಥೋತ್ಸವವು ಅಧಿಕ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಲಿದ್ದು, ಗೋ ಪ್ರದರ್ಶನ ಹಾಗೂ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆರ್.ಕೆ. ನಾಗೇಂದ್ರ ಬಾಬುರವರ ಸಮ್ಮುಖದಲ್ಲಿ ಗಣಪನಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ಬೆಳ್ಳಿಯ ಕವಚ ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಿ ವೇದ ಮಂತ್ರಗಳನ್ನು ಜಪಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಧ್ವಜಾರೋಹಣವನ್ನ ದೇವಾಲಯ ಸಮಿತಿ ಅಧ್ಯಕ್ಷರಾದ ಎಂ.ಕೆ. ದಿನೇಶ್ ಅವರು ನೆರವೇರಿಸಿದರು. ನಂತರ ವಿವಿಧ ದೇವಾಲಯಗಳ ಆಡಳಿತ ಮಂಡಳಿಯ ವತಿಯಿಂದ ದೇವರಿಗೆ ತಾಂಬೂಲವನ್ನ ನೀಡಿ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಲಾಯಿತು. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು. ಈ ದಿವಸ ಕುಶಾಲನಗರದ ಐತಿಹಾಸಿಕ ಮಹಾಗಣಪತಿ ರಥೋತ್ಸವದ ಅಂಗವಾಗಿ ದ್ವಿತೀಯ ದಿನವಾಗಿ ಇವತ್ತೊಂದು ದಿವಸ ಶ್ರೀ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಆಗಿ ಇವತ್ತು ಧ್ವಜಾರೋಹಣ ಆಗಿದೆ. ಇದು 7 ದಿನಗಳ ಕಾಲ ಈ ಒಂದು ರಥೋತ್ಸವ ಮತ್ತು ಉತ್ಸವ ಆಚರಣೆ ಪದ್ಧತಿ ಪರಂಪರಾಗತವಾಗಿ ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಮಹಾರಥೋತ್ಸವ. ಸಾಯಂಕಾಲ ಚಂದ್ರಬಿಂಬೋತ್ಸವ ಇದೆ. ನಮ್ಮ ಕುಶಾಲನಗರದ ಆಗಿನ ವರ್ತಕರಾಗಿರ್ತಕ್ಕಂತಹ ಎಂ ಲಕ್ಷ್ಮೀ ಶೆಟ್ಟರವರ ಕುಟುಂಬದವರು ಅದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ನಗರ ಬೆಳೆದ ದಿನಗಳಲ್ಲಿ ಇತರೆ ಸೇವಾರ್ಥಿಗಳು ಕೂಡ ಅವರ ಜೊತೆ ಸೇರಿಕೊಂಡು
ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಸ್ತಿಕ ಭಕ್ತ ಮಹಾಶಯರು ನಾಳೆ ದಿವಸ ನಡೀತಕ್ಕಂಥ ಮಹಾರಥೋತ್ಸವದಲ್ಲಿ ಭಾಗವಹಿಸಬೇಕು. ಯಾವುದೇ ಕಾರಣಗಳಿಗೂ ನೂಕುನುಗ್ಗಲು ಆಗಬಾರ್ದು, ಘರ್ಷಣೆ ಆಗಬಾರ್ದು, ಶಾಂತಿಯುತವಾಗಿ ರಥೋತ್ಸವವನ್ನು ನಡೆಸಿಕೊಟ್ಟು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಗೆ ನೀವು ಪಾತ್ರರಾಗಬೇಕು ಅಂತ ಹೇಳಿ ಎಲ್ಲ ಸಮಸ್ತ ಮಹಾಗಣಪತಿ ಭಕ್ತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ನಾಳೆ ದಿವಸ ಎಲ್ಲರೂ ಆಗಮಿಸಬೇಕು. ಊರಿನಲ್ಲಿರ್ತಕ್ಕಂಥವ್ರು, ಹೊರಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಆಗಮಿಸಬೇಕು. ಅದೇ ರೀತಿ ಹೊರದೇಶದಲ್ಲಿ ಯಾರಾದರೂ ಇದ್ದಂಥ ಸಂದರ್ಭಕ್ಕೆ ನಮ್ಮ ಊರಿನ ರಥೋತ್ಸವನ ನೀವು ವಾಟ್ಸಪ್ನಲ್ಲಾಗಲಿ ಅಥವಾ ಇಂಟರ್ನೆಟ್ನಲ್ಲಾಗಲಿ ಅವ್ರಿಗೂ ಕೂಡ ಕಾಣಿಸ್ತಕ್ಕಂಥ ಒಂದು ಏನು ವ್ಯವಸ್ಥೆಯನ್ನು ನೀವು ಉಂಟು ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನವೆಂಬರ್ 8ರಂದು ಕುಶಾಲನಗರದ ಮಹಾಗಣಪತಿ ರಥೋತ್ಸವವು ನಡೆಯಲಿದೆ ಎಂದು ಅಧ್ಯಕ್ಷರು ತಿಳಿಸಿದರು. ಕುಶಾಲನಗರದ ಐತಿಹಾಸಿಕ ಶ್ರೀ ಗಣಪತಿ ದೇವಾಲಯದ ರಥೋತ್ಸವ ನವೆಂಬರ್ 8ರಂದು ಶನಿವಾರ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್ ತಿಳಿಸಿದರು. ದೇವಾಲಯದ ಆವರಣದಲ್ಲಿ ಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ರಥೋತ್ಸವ ಬಳಿಕ ಸಾವಿರಾರು ಭಕ್ತರಿಗೆ ಅನ್ನದಾನ ನಡೆಯಲಿದೆ. ವಾರ್ಷಿಕ ರಥೋತ್ಸವ ಅಂಗವಾಗಿ ನವೆಂಬರ್ 5ರಿಂದ ನವೆಂಬರ್ 14ರ ತನಕ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ. ನವೆಂಬರ್ 9ರಂದು ವೃಷಭ ವಾಹನ ಸೇವೆ ಮಂಟಪೋತ್ಸವ, 10ರಂದು ಅಶ್ವರೂಢ ಸೇವೆ, ಹೂವಿನ ಪಲ್ಲಕ್ಕಿ ಮಂಟಪೋತ್ಸವ, 11ರಂದು ಮಯೂರರೂಢ ಸೇವೆ, ನವೆಂಬರ್ 14ರಂದು ಹೋಮ, ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಪ್ತಿಗೊಳ್ಳಲಿದೆ. ನವೆಂಬರ್ 8ರಿಂದ ಜಾತ್ರಾ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗೋ ಪ್ರದರ್ಶನ ಸಂದರ್ಭ ನವೆಂಬರ್ 14ರಂದು ವಿವಿಧ ಇಲಾಖೆಗಳಿಂದ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಅಮ್ಯೂಸ್ಮೆಂಟ್ ಪಾರ್ಕ್ ಗುತ್ತಿಗೆದಾರರಾದ ಎಚ್.ಡಿ. ಚಂದ್ರು ಮಾತನಾಡಿ, ಜಾತ್ರೋತ್ಸವದ ಅಂಗವಾಗಿ ದೇವಾಲಯ ಸೇರಿದಂತೆ ಪಟ್ಟಣದ ಹೆದ್ದಾರಿ, ಪ್ರಮುಖ ಬೀದಿಗಳು ಆಕರ್ಷಕ ವಿದ್ಯುತ್ ಅಲಂಕಾರದಿಂದ ದಸರಾ ಮಾದರಿಯಲ್ಲಿ ಅಳವಡಿಸಲಾಗಿದೆ. ಜಾತ್ರಾ ಮೈದಾನದಲ್ಲಿ ವಿವಿಧ ಆಕರ್ಷಕ ಮನರಂಜನಾ ಚಟುವಟಿಕೆಗಳಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದರು. ಸಮಿತಿ ಖಜಾಂಚಿ ಎಸ್.ಕೆ. ಸತೀಶ್ ಮಾತನಾಡಿ, ನವೆಂಬರ್ 12ರಿಂದ 2 ದಿನಗಳ ಕಾಲ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಗೋ ಪ್ರದರ್ಶನ ಮತ್ತು ಉತ್ತಮ ರಾಸುಗಳ ಆಯ್ಕೆ ಕಾರ್ಯಕ್ರಮ ನಡೆಯಲಿದ್ದು, ನವೆಂಬರ್ 14ರಂದು ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಇದರೊಂದಿಗೆ ಸಾಕು ಪ್ರಾಣಿಗಳ ಪ್ರದರ್ಶನಕ್ಕೆ ಕೂಡ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ಕಾರ್ಯದರ್ಶಿ ಬಿಕೆ ಮುತ್ತಣ್ಣ, ಸಹ ಕಾರ್ಯದರ್ಶಿ ಕೆಎನ್ ದೇವರಾಜ್, ನಿರ್ದೇಶಕರಾದ ಎಚ್.ಎಂ. ಚಂದ್ರು ಇದ್ದರು. ಆದರೆ ಗೋಪ್ರದರ್ಶನ ಅಂತೂ 104ನೇ ಗೋಪ್ರದರ್ಶನ ಆಗಿದೆ. ಗೋಪ್ರದರ್ಶನ ಪ್ರಾರಂಭವಾಗಿದೆ. ನಮ್ಮ ರೆಕಾರ್ಡ್ಸ್ ಪ್ರಕಾರ 104ನೇ ವರ್ಷದ ಗೋಪ್ರದರ್ಶನ. ರಥೋತ್ಸವ 8/11 ನಾಳೆ ಶನಿವಾರ ಬೆಳಿಗ್ಗೆ ರಥೋತ್ಸವ ಇದೆ. ರಥೋತ್ಸವದ ನಂತರ ಅನ್ನಸಂತರ್ಪಣೆ ಗಾಯಕರಾಗಿ, ಹಾಗೆ ಸಂಜೆಗೆ ಜಾತ್ರೋತ್ಸವ ಪ್ರಾರಂಭ ಆಗ್ತದೆ. ಜಾತ್ರೋತ್ಸವನ ನಮ್ಮ ಜಾತ್ರಾ ಮಧ್ಯದಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಇದೆಲ್ಲವನ್ನು ನಾವು ಕಾರ್ಯದಲ್ಲಿ ತಿಳಿಸಬೇಕು. ಹಾಗೆ ಮೊನ್ನೆ ಹುಣ್ಣಿಮೆ ದಿವಸದಿಂದ ನಮ್ಮ ಜಾತ್ರಾ ರಥೋತ್ಸವದ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ಆಯಿತು. ಮಾರನೇ ದಿವಸ ನಮಗೆ ರಥೋತ್ಸವ ಆಯಿತು. ಇವತ್ತು ನಿನ್ನೆ ಮೂಷಿಕ ವಾಹನ ಸೇವೆ ಆಯಿತು, ಚಂದ್ರಮೋತ್ಸವ. ಹಾಗೆ ನಮ್ಮ ರಥೋತ್ಸವ ನಾಳೆ, ನಾಡಿದ್ದು ಭಾನುವಾರ ವೃಷಭ ವಾಹನ ಸೇವೆ, ಆಮೇಲೆ ಸೋಮವಾರ ಅಶ್ವಾರೂಢ ಸೇವೆ, ಮಂಗಳವಾರ ಮಯೂರ ವಾಹನ ಸೇವೆ, ಬುಧವಾರ ನಮ್ಮ ರಥೋತ್ಸವ, ಗುರುವಾರ ರಥೋತ್ಸವ. ಹೀಗೆ ಗುರುವಾರ ಮತ್ತೊಂದಿಗೆ ನಾವು ಈ 5 ದಿನವೂ ಹೊರಗಡೆ ಮೆರವಣಿಗೆ ಕುಶಾಲನಗರ ಟೌನಲ್ಲಿ ಸಾರ್ವಜನಿಕವಾದ ಅಂದರೆ ಗಣಪತಿ ಮೆರವಣಿಗೆ ನಾವು ದೇವರನ್ನೇ ಆ ದೇವರನ್ನ ನಾವು ದೇವಸ್ಥಾನದಿಂದ ತನ್ನ ಶುದ್ಧೀಕರಣಗೊಳಿಸಿ ದೇವಸ್ಥಾನವನ್ನು ಆಹ್ವಾನಿಸ್ತೀವಿ. ನಮ್ಮ ಕಾರ್ಯಕ್ರಮ ಈ ವರ್ಷ ಕಳೆದ ವರ್ಷದಿಂದ ಈ ವರ್ಷವೂ ಸಹ ಅತ್ಯಂತ ಅದ್ದೂರಿಯಾಗಿ ಸಾಕಷ್ಟು ಸೇವಕರು ಪ್ರತಿದಿನದ ಸೇವಾಕ್ರಮ ವಹಿಸಿಕೊಂಡಿದ್ದಾರೆ. ಅವರೆಲ್ಲರೂ ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ವರ್ಷದ ಕಳೆದ ವರ್ಷದಂತೆ ಈ ವರ್ಷ ಇನ್ನೂ ಅದ್ದೂರಿಯಾಗಿ ನಾವು ಈ ಉತ್ಸವಗಳನ್ನ ಆಚರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಹಾಗೆ ಜಾತ್ರೋತ್ಸವದಲ್ಲಿ ಕಳೆದ ವರ್ಷದ ಹಾಗೆಯೇ ಅದಕ್ಕೂ ಅದ್ದೂರಿಯಾಗಿ ಲೈಟಿಂಗ್ ಸೆರೆಮನಿ ದೀಪಾಲಂಕಾರ ಮಾಡಬೇಕು ಅಂತ ನಮ್ಮ ಜಾತ್ರೆಯ ಒಂದು ಉಸ್ತುವಾರಿಗೊಳಿಸಿರುವಂಥದ್ದು ಚಂದ್ರಗಾರರು ಅವರು ಚಾಲೆಂಜ್ ತಗೊಂಡಿದ್ದಾರೆ. ಕಳೆದ ವರ್ಷದಿಂದ ಅದ್ದೂರಿಯಾಗಿ ನಮ್ಮ ದೀಪಾಲಂಕಾರ ಮಾಡಿ ಹೀಗೆ 100ರ ಸಂಭ್ರಮ
ಸಂಭ್ರಮದ ಎಲ್ಲರೂ ಪಾಲ್ಗೊಂಡು ಮೇಕೆ, ಕುರಿ, ಶ್ವಾನ, ಕೋಳಿ, ಬೆಕ್ಕು, ಮೊಲ ಈ ಥರ ಪಕ್ಷಿಗಳು ಅಂದರೆ ಯಾವುದೇ ಪ್ರಾಣಿಗಳನ್ನ ತಾವು ಮನೆಯಲ್ಲಿ ಸಾಕಿದರೆ ಅಂಥ ಪ್ರಾಣಿಗಳನ್ನ ಪ್ರದರ್ಶಿಸತಕ್ಕಂಥ ಒಂದು ಸದಾವಕಾಶವನ್ನು ಈ ವರ್ಷ ಜಾತ್ರೆಯಿಂದ ನಮ್ಮ ಶ್ರೀ ಗಣಪತಿ ಸೇವಾ ಸಮಿತಿಯಲ್ಲಿ ಮಾಡಿಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಯಾರ ಥರ ತಮ್ಮ ವಿಶೇಷವಾಗಿ ಸಾಕಿರ್ತಕ್ಕಂಥ ಪ್ರಾಣಿಗಳನ್ನ ತಂದು ಅಲ್ಲಿ ಪ್ರದರ್ಶನ ಬಿಟ್ಟು ಬಹುಮಾನ ಸಂಪಡ ಕೊಡ್ಬೋದು. ಬಂದವರು ಸಹ ಪ್ರಾಣಿಗಳು ವಿಶೇಷವಾಗಿ ನೋಡಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ತಿಳಿಸ್ತಾರೆ. ಹಾಗೆ ಅಧ್ಯಕ್ಷ ಹೇಳ್ತಾ ಒಂದು ಮಾತೇನು 8-11ನೇ ತಾರೀಕು ನಮ್ಮ ಜಾತ್ರೋತ್ಸವ. ಆ ದಿವಸ ನಾವು ಗಾಯತ್ರಿ ಕಲ್ಯಾಣ ಹೋಟೆಲ್ನಲ್ಲಿ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಮಾಡ್ತೇವೆ. ಭಾಳಷ್ಟು ಜನ ಹೆಚ್ಚು ಕಡಿಮೆ ಒಂದು 4-5 ಸಾವಿರಕ್ಕೆ ಮೀರಿ ಜನ ಬಂದು ಊಟ ಮಾಡ್ತಾರೆ. 15,000ಕ್ಕೆ ಜನರು ಮುಕ್ಕಿ ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೇವೆ. ಪ್ರತಿ ವರ್ಷದನ್ನು ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಸಹ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಹಾಗೆ ನಮ್ಮ ದೇಶದಾಗೆ ನಾವು ಏನು ಬಸ್ಸವರಿದ್ದೀರ, ನಾವು ನಮ್ಮ ಜೊತೆ ಇದ್ದೀರಾ, ಈಗಾಗಲೇ ಇದರ ಜಾತ್ರೆ ಬಗ್ಗೆ ಬಹಳಷ್ಟು ವಿಶೇಷವಾಗಿ ಕಡೆ ಮಾಡ್ತೀರಾ. ಅದೇ ರೀತಿ ಮುಂದೆ ಸಹ ಜಾತ್ರೋತ್ಸವದ ಪ್ರತಿಯೊಂದು ನಮ್ಮ ಒಂದು ಉತ್ಸವ ಇರಲಿ ಏನೇ ಇದನ್ನು ಚೆನ್ನಾಗಿ ನಮ್ಮ ಪತ್ರಿಕೆಯಲ್ಲಿ ಬಂದು ಜನರಿಗೆ ತಲುಪುವಂಥ ಕೆಲಸ ಮಾಡಬೇಕಿದ್ದು ಸಮಿತಿ ವತಿಯಿಂದ ದಯವಿಟ್ಟು ಎಲ್ಲ ನಮ್ಮ ಊರಿನ ಎಲ್ಲ ಹಿರಿಯರು ಕುಶಾಲನಗರದಲ್ಲಿ 104ನೇ ಗೋಪುರೋತ್ಸವ ವಿಜೃಂಭಣೆಯಿಂದ ನಡೀತಿದೆ. ಊರಿ ವಿಜೃಂಭಣೆಯಿಂದ ನಡೀತಿದೆ ಗಣಪತಿ ಉತ್ಸವ. ಅದಕ್ಕೆ ನಿಮ್ಮ ಸಹಕಾರ, ಪತ್ರಕರ್ತರ ಮಿತ್ರರೆಲ್ಲ ಸಹಕಾರ ಬೇಕು, ಊರಿನ ಸಹಕಾರ ಬೇಕು. ನಾವು ಒಬ್ಬನೇ ಮಾಡ್ತಿದ್ದೀವಿ, ನಾವು ಒಬ್ಬನೇ ಅಂತ ನಾವು ಹೇಳೋದು ಎಲ್ಲ ಕಮಿಟಿ ಸಹಕಾರ, ಊರಿನ ಸಹಕಾರ, ಪತ್ರಕರ್ತರ ಸಹಕಾರ ಇರೋದ್ರಿಂದಲೇ ಕುಶಾಲನಗರ ಅದ್ದೂರಿಯಾಗಿ ಇರುವವರಿಗೆ ಬೆಳೆದಿರೋದು, ಮುಂದಕ್ಕೂ ಬೆಳ್ಕೊಂಡು ಹೋಗ್ತದೆ. ಭೂಮಿರೋವರಿಗೆ ಜಾತ್ರೆ ಇರ್ತದೆ, ಎಲ್ಲರೂ ಇರೋಕ್ಕಿಲ್ಲ, ಇನ್ನೊಬ್ಬರು ಕಂಟೆಂಟ್ ಇರೋಕ್ಕಿಲ್ಲ. ಭೂಮಿರೋವರಿಗೆ ಗಣಪತಿ ದೇವಸ್ಥಾನ ಜಾತ್ರೆ ಬೆಳೆದೇ ನಡೀತದೆ. ಇನ್ನೂ ವಿಜೃಂಭಣೆಯಿಂದ ಹೆಚ್ಚಿಗೆ ವಿಜೃಂಭಣೆಯಿಂದ ಆಚರಿಸ್ಬೋದು. ಆತ್ಮೀಯ ಮಿತ್ರರೇ, ನಾನು ಪಾಸ್ ಕೊಡ್ತೀನಿ ಅಂತ ನಾನು ಎಲ್ಲ ಮುಂದೆ ನಾನು ಹೇಳಲಿಕ್ಕಿಲ್ಲ. ಮೈಸೂರಲ್ಲಿ ಲೈಟು ಅದ್ದೂರಿಯಾಗಿ ಆಗ್ತಿದ್ದಾರೆ. ದಸರಾ ದಿನ ಅಲ್ಲಿ ನಮ್ಮ ಹಾಸನಮ್ಮ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಲ್ಲಿ ಸಾರ್ವಜನಿಕರೆಲ್ಲ ಒಟ್ಟಿಸೇ ಆಚರಿಸ್ತಾರೆ. ಅಲ್ಲಿ ದೇವಸ್ಥಾನ ಕಮಿಟಿ ಒಟ್ಟಿಸಿ ಆಗ್ತದೆ. ಇದೇ ರೀತಿ ಕುಶಾಲನಗರದಲ್ಲಿ ಎಲ್ಲ ಸಮಿತಿ, ನಮ್ಮ ಗಣಪತಿ ಸೇವಾ ಸಮಿತಿಯಿಂದ ಹೆಚ್ಚಿಗೆ ಸಹಕಾರ ನೀಡ್ತಿದ್ದಾರೆ ನಮಗೆ. ನಾವು ಕೂಡ ನಾನು ಅದ್ದೂರಿಯಾಗಿ ಗಣಪತಿ ಕೊಟ್ಟಿದ್ದಂಥ ಒಂದು ಶಕ್ತಿಯಿಂದ ಅದ್ದೂರಿಯಾಗಿ ನನ್ನ ಊರು, ನನ್ನ ಜಾತ್ರೆ, ನನ್ನ ಹುಟ್ಟಿದ ಊರು ಅಂತ ಹೇಳ್ಕೊಂಡು ನಾನು ವಿಜೃಂಭಣೆಗೆ ಆಚರಿಸಬೇಕಂತ ನಾನು ತೀರ್ಮಾನ ಮಾಡಿಕೊಂಡು ನಾನು ಭಗವಂತ ಶಕ್ತಿ ಮೀರಿ ನನ್ನ ಕೆಲಸ ಮಾಡ್ತಿದ್ದೀನಿ. ವಿಜೃಂಭಣೆಗೆ ಲೈಟ್ ಹಾಕಿದ್ದೀನಿ. ಅಲ್ಲಿ ಅಹಮದ್ಗಢ ಪಾರ್ಕಲ್ಲಿ ಒಳ್ಳೊಳ್ಳೆ ಮಿಷನರಿಗಳು ಬಂದಿದೆ, ಒಳ್ಳೊಳ್ಳೆ ಐಟಮ್ಸ್ ಬಂದಿದೆ. ಎಲ್ಲರೂ ಬಂದು ನಮಗೆಲ್ಲ ಸಹಕಾರ ನೀಡಿ ನಮಗೆ ಯಶಸ್ಸುಗೊಳಿಸಬೇಕಂತ ಅಲ್ಲಿ ನಮ್ಮಲ್ಲಿ ಕಳಕಳಿ ಮನವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನದಲ್ಲಿ ಮಾಣಿಕ್ಯ ಪ್ರಕಾಶನದ ಶತಮಾನೋತ್ಸವದಲ್ಲಿ ದತ್ತಿ ಪ್ರಶಸ್ತಿ ನೀಡಲಾಯಿತು. 10ನೇ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವ ಮಾಣಿಕ್ಯ ಪ್ರಕಾಶನ ಮೌಲ್ಯಯುತವಾದ ಕೃತಿಗಳಿಗೆ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಸಾಹಿತಿಗಳಿಗೆ ಪ್ರೋತ್ಸಾಹಿಸುತ್ತಿದೆ. ಮಾಣಿಕ್ಯ ಪ್ರಕಾಶನದ ರಾಜ್ಯಾದ್ಯಂತ ಸಾಹಿತಿಗಳಿಗೆ ಮಾಣಿಕ್ಯ ಪ್ರಕಾಶನದ ಪ್ರಶಸ್ತಿ ಪಡೆಯುವುದೆಂದರೆ ಒಂದು ಹೆಮ್ಮೆಯ ವಿಚಾರವಾಗಿದೆ ಎಂದು ಸಾಹಿತಿ ಶೈಲಜಾ ಹಾಸನ ಅಭಿಪ್ರಾಯಪಟ್ಟರು. ಮಾಣಿಕ್ಯ ಪ್ರಕಾಶನ ರಿಜಿಸ್ಟರ್ ಹಾಸನ ನಗರದ ಸಂಸ್ಕೃತ ಭವನದಲ್ಲಿ ಹಮ್ಮಿಕೊಂಡಿದ್ದ ದಶಮಾನೋತ್ಸವದಲ್ಲಿ ದತ್ತಿ ಪ್ರಶಸ್ತಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾಣಿಕ್ಯ ಪ್ರಕಾಶನದ ದತ್ತಿ ಪ್ರಶಸ್ತಿ ನೀಡುವಲ್ಲಿ ಯಾವುದೇ ರೀತಿಯಾದಂತಹ ವಶೀಲಿಗಾಗಲಿ ಪ್ರಭಾವಕ್ಕಾಗಲಿ ಒಳಗಾಗದೆ ಕೇವಲ ಕೃತಿಗಳ ಮೌಲ್ಯಕ್ಕಷ್ಟೇ ಮಹತ್ವ ಪಡೆದು ಪ್ರಶಸ್ತಿಗಳು ಸಲ್ಲುತ್ತಿರುವುದು ಸಾಧನೆಯಾಗಿದೆ. ಸಾಹಿತಿಗಳಾದವರು ಎಂದಿಗೂ ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಹೋಗದೆ ಪ್ರಶಸ್ತಿಗಳೇ ಅವರನ್ನ ಹುಡುಕಿಕೊಂಡು ಬರುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಅಂತಹ ಶ್ರೇಷ್ಠ ಮೌಲ್ಯಯುತವಾದ ಕೃತಿಗಳ ರಚನೆ ಮಾಡುವಂತ ನಮ್ಮ ಸಾಹಿತಿಗಳು ನಿರತರಾಗಬೇಕು ಎಂದರು. ವೇದಿಕೆಯಲ್ಲಿ ಎನ್ ಶೈಲಜಾ ಹಾಸನ ದತ್ತಿ ಪ್ರಬಂಧ ಮಾಣಿಕ್ಯ ಪ್ರಶಸ್ತಿಗೆ ಧಾರವಾಡದ ಲತಾ ಹೆಗಡೆ ಅವರ ಕೃಷಕಾಯದ ಕರಕೆರೆ, ಧಾರವಾಡದ ನಳಿನಿ ಟಿ ಭೀಮಪ್ಪ ಅವರ ಐಸ್ಪೈಸ್ ಕೃತಿಗಳು ಭಾಜನರಾದರು. ಡಿಸಿಪಿ ನಾರಾಯಣಾಚಾರ್ಯ ಸ್ಮಾರಕ ದತ್ತಿ ಕಾವ್ಯ ಮಾಣಿಕ್ಯ ಪ್ರಶಸ್ತಿಗೆ ಧಾರವಾಡದ ಎಎ ದರ್ಗಾ ಅವರ ಬೆಂದ ಬೆಳಸಿ ಹಾಗೂ ಚಿಕ್ಕಮಗಳೂರಿನ ಶಶಿ ತರೀಕೆರೆ ಅವರ ಪ್ಯೂಪಾ ಕೃತಿಗಳು ಹಾಗೂ ಮೈಸೂರಿನ ಎನ್ನ ರೂಪಶ್ರೀ ಕಾದಕಂಗಳ ಕಂಪನ, ದಾವಣಗೆರೆಯ ಗೀತಮಂಜು ಬೆಣ್ಣೆಹಳ್ಳಿಯವರ ಕಿರು ಬೆಳಕಿನ ಸೂಜಿ ಕೃತಿಗಳು ಭಾಜನವಾದವು. ಪದ್ಮಾವತಿ ವೆಂಕಟೇಶ್ ದತ್ತಿ ಕಥಾ ಮಾಣಿಕ್ಯ ಪ್ರಶಸ್ತಿಗೆ ತುಮಕೂರಿನ ಹಡವನಹಳ್ಳಿ ವೀರಣ್ಣಗೌಡರ ಉರಿವ ದೀಪದ ಕೆಳಗೆ, ದಾವಣಗೆರೆಯ ಸುನೀತಾ ಪ್ರಕಾಶ್ ರವರ ಪದ್ದವನ ಕೌದಿ ಮತ್ತು ಇತರ ಕಥೆಗಳು ಭಾಜನವಾದವು.
ನಿಂಗಪ್ಪ ಮಲ್ಲಪ್ಪ ಮೇಟಿ ಸ್ಮಾರಕ ದತ್ತಿ ಸಂಶೋಧನಾ ಮಾಣಿಕೆ ಪ್ರಶಸ್ತಿಗೆ ದಕ್ಷಿಣ ಕನ್ನಡದ ಸುಕಲಾಕ್ಷಿ ವೈ ಸುವರ್ಣ ಅವರ ಮುಂಬೈ ಮತ್ತು ಮಹಿಳೆ, ಹಾಸನದ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ದಾಸು ಕಲಿಗರು ಕೃತಿಗಳು ಭಾಜನವಾದವು. ಪ್ರಭಾವತಿ ಶೆಟ್ಟಿ ದತ್ತಿ ನಾಟಕ ಮಾಣಿಕೆ ಪ್ರಶಸ್ತಿಗೆ ಯಾದಗಿರಿಯ ಮಲ್ಲೇಶ ಬಿ ಕೋನಾಳ ಅವರ ಕಲ್ಯಾಣದ ಕ್ರಾಂತಿ, ಧಾರವಾಡದ ಡಾಕ್ಟರ್ ವೀಣಾ ಸಂಕನಗೌಡರ 3 ಮತ್ತೊಂದು ನಾಟಕಗಳು ಭಾಜನವಾದವು. ದಿವಂಗತ ಮಹದೇವಮ್ಮ, ದಿವಂಗತ ಇ ಕೃಷ್ಣಯ್ಯ ಸ್ಮಾರಕ ದತ್ತಿ ಕಾದಂಬರಿ ಮಾಣಿಕೆ ಪ್ರಶಸ್ತಿಗೆ ಕೊಡಗು ಜಿಲ್ಲೆಯ ಉಳುವಂಗಡ ಕಾವೇರಿಯ ಉದಯರವರ ಪವಿತ್ರ ಪ್ರೀತಿ ಪ್ರಾಪ್ತಿ, ಬೆಳಗಾವಿಯ ರಂಜಿತಾ ಮಹಾಜನ ಅವರ ಬೇಲಿಯನ್ನು ಭಾಜನವಾದವು. ಇದೇ ಸಂದರ್ಭದಲ್ಲಿ ಉದ್ಘಾಟಕರಾದ ಡಾಕ್ಟರ್ ಕೆಎಸ್ ಭಗವಾನ್, ಸಮ್ಮೇಳನದ ಸರ್ವಾಧ್ಯಕ್ಷರಾದ ವಾಣಿ ಶೆಟ್ಟಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೊಟ್ರೇಶ್ ಎಸ್ ಉಪ್ಪಾರ್, ಪ್ರಕಾಶಕಿ ದೀಪ ಉಪ್ಪಾರ್, ದತ್ತಿ ದಾನಿಗಳಾದ ಹಾಸನದ ಸಿಎನ್ ಲೀಲಾವತಿ, ದಕ್ಷಿಣ ಕನ್ನಡದ ಪ್ರಭಾವತಿ ಶೆಟ್ಟಿ ಕಾವಡಿ, ಹಾಸನದ ಪದ್ಮಾವತಿ ವೆಂಕಟೇಶ್, ರಾಯಚೂರಿನ ರೇಷ್ಮಾ ಕಂದಕೂರ್, ಶಿವಮೊಗ್ಗದ ಸೈಯದ್ ಮುಹಿಬುಲ್ಲಾ ಖಾದ್ರಿ, ಮುಂಬಯಿಯ ಡಾಕ್ಟರ್ ಅಮರೇಶ್ ಪಾಟೀಲ್, ಡಾಕ್ಟರ್ ವಿಶ್ವೇಶ್ವರಯ್ಯ ಎನ್ ಮೇಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿ ಕಂಗ್ರಾಚುಲೇಷನ್ ಬ್ರದರ್ಸ್ ಸಿನಿಮಾ ಟೀಸರ್ ಬಿಡುಗಡೆ. ಕೊಡಗಿನ ಸುಂಟಿಕೊಪ್ಪದ ಕಲ್ಲೂರು ನಿವಾಸಿ ಪ್ರಶಾಂತ್ ರವರು ನಿರ್ಮಿಸಿರುವ ಕಂಗ್ರಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಕುಶಾಲನಗರ ವಿವೇಕಾನಂದ ಕಾಲೇಜು ಆವರಣದಲ್ಲಿ ನಡೆಯಿತು. ಕೊಡ್ಲಿಪೇಟೆ ಕಿರಿಗೊಳ್ಳಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಪ್ರತಾಪ್ ಗಂಧರ್ವ ನಿರ್ದೇಶಿಸಿರುವ ಸಿನಿಮಾದ ಟೀಸರ್ ಬಿಡುಗಡೆ ಹಾಡುಗಳ ಪ್ರದರ್ಶನ ನಡೆಯಿತು. ಕೊಡಗಿನ ಯುವ ಪ್ರತಿಭೆ ಪ್ರಶಾಂತ್ ಕಲ್ಲೂರು ರವರ ನಿರ್ಮಿಸಿರುವ ಚಿತ್ರಕ್ಕೆ ಶುಭ ಕೋರಿದ ಅವರು, ಚಿತ್ರ ಯಶಸ್ವಿಯಾಗಲು ಯುವ ಸಮೂಹ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿದೆ ಎಂದರು. ಕುಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕಾಲೇಜು ಪ್ರಾಂಶುಪಾಲೆ ಕ್ಲಾರಾ ರೇಷ್ಮಾ ಮಾತನಾಡಿ, ಚಿತ್ರ ಶತದಿನೋತ್ಸವ ಆಚರಿಸಲೆಂದು ಶುಭ ಕೋರಿದರು. ಈ ಸಂದರ್ಭ ಸಮಾಜ ಸೇವಕರಾದ ರಂಜನ್ ಇರ್ಫಾನ್ ಸೇರಿದಂತೆ ನಾಯಕ ನಟ ರಕ್ಷಿತ್ ನಾಥ್, ನಾಯಕಿಯರಾದ ಸಂಜನಾ ದಾಸ್, ಅನುಷಾ, ಸ್ಟೋರಿ ಕ್ರಿಯೇಟಿವ್ ಹೆಡ್ ಹರೀಶ್ ಸಂತೋಷ್ ಹಾಗೂ ಚಿತ್ರತಂಡದವರು ಇದ್ದರು. ಕೆಟಿಎಂ ಚಿತ್ರ ಹಾಗೂ ಎಲೆ ಜೋಗಪ್ಪ ನೀನ ಅರಮನೆ ಚಿತ್ರದ ಖ್ಯಾತ ನಟಿಯಾಗಿರ್ತಕ್ಕಂಥ ಸಂಚಿತಾ ಟೂರ್ಸ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ. ಹಾಗೆ ನಮ್ಮ ಚಿತ್ರದ ನಾಯಕ ನಟಿ ಅನುಷಾ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸುದರ್ಶನ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು, ಅದು ಕೂಡ ಯಾಕಾಗಿ ಕೊಡಗಿಗೆ ಬಂದಿದ್ದಾರೆ ಅಂತ ಅವರಾಗಲೇ ಹೇಳಿದ್ದಾರೆ. ಕೊಡಗಿನ ಮಣ್ಣಿನ ಮಗ, ಇಲ್ಲೇ ನಿಮ್ಮ ಸುಂಟಿಕೊಪ್ಪ ಕಲ್ಲೂರಿನ ಪ್ರಶಾಂತ್ರವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಚಲನಚಿತ್ರ ಈಗ ಇದೇ 21ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಶುಭ ಕೋರುವ ಎಲ್ಲ ಕಡೆ ಶುಭ ಕೋರಿದರೂ ಕೂಡ ಕೊಡಗಿನಲ್ಲಿ ಅದನ್ನು ಶುಭ ಕೋರಿದರೆ ನಿಜಕ್ಕೂ ಕೂಡ ಆ ಚಿತ್ರ ಯಶಸ್ವಿಯಾಗಿ ನಡೀತದೆ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದು ಕೂಡ ಇಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಏನೇನು ಒಳ್ಳೆಯ ಉದ್ದೇಶಗಳು ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ, ಆದರೂ ಕೂಡ ಒಳ್ಳೆಯ ಕೌಟುಂಬಿಕ ಒಂದು ಚಿಂತನೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಕಂಗ್ರಾಚುಲೇಷನ್ ಬ್ರದರ್ಸ್ ಚಿತ್ರ ಈ ಕಾರ್ತಿಕ ಮಾಸದಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಪ್ರೊಡ್ಯೂಸ್ ಮಾಡಿದ್ದಾರೆ ಪ್ರಶಾಂತ್ ಕಲ್ಲೂರ್ ಅವರು. ಫಿಲಿಂ ಹೆಸರಲ್ಲೇ ಇದೆ ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಈ ಸಿನಿಮಾ 100 ದಿವಸ ಇಂತ ಮೇಲೆ ಓಡ್ಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಈ ಸಿನಿಮಾ ಬಂದು ಕುಶಾಲನಗರದವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ನಾವೆಲ್ಲ ಫಿಲಿಂ ರಿಲೀಸ್ ಆದ ತಕ್ಷಣ ಹೋಗಿ ಈ ಸಿನಿಮಾ ನಾವೆಲ್ಲ ನೋಡೋಣ. ಅವರು ಆಗ್ಲೇ ಡೈರೆಕ್ಟರ್, ಫಿಲಿಂ ಡೈರೆಕ್ಟರ್ ಹೇಳ್ತಾ ಇದ್ರು, ಏನು ಎಲ್ಲರೂ ನೋಡ್ಬೋದು, ಕಾಲೇಜ್ ಮಕ್ಕಳು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು, ಎಲ್ಲರೂ ನೋಡಿ ಅಂತ ಈ ಸಂದರ್ಭದಲ್ಲಿ ಈ ಸಿನಿಮಾನ ನೋಡಿ ಕನ್ನಡ ಸಿನಿಮಾನು ಬೆಳೆಸಿ ಕನ್ನಡವನ್ನು ಎತ್ತಿಡೀರಿ ಅಂತ ಹೇಳ್ಕೊಂಡು ನಾನು ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಇವತ್ತು ಸ್ವಾಮೀಜಿ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಕ್ಕೆ ಬಂದವರು. ನಮ್ಮೂರವರೇ ಆದ ಪ್ರಶಾಂತ್ ಕಲ್ಲೂರವರು ನಮ್ಮ ತಾಲೂಕು ಕುಶಾಲನಗರ ತಾಲೂಕರು ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ. ಈ ಸಿನಿಮಾ 100 ಅಲ್ಲ 1000 ದಿನ ಓಡಲಿ ಅಂತ ಆ ಚಾಮುಂಡೇಶ್ವರಿ ತಾಯಿ ಹತ್ರ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಹಾಗೆ ಈ ಸಿನಿಮಾದ ಟೀಮ್ ಏನಿದೆ, ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಈ ಸಿನಿಮಾ 100 ದಿನಗಳ
100 ದಿನಗಳಿಗಿಂತ ಹೆಚ್ಚಾಗಿ ಓಡಲಿ ಅಂತ ಶುಭ ಹಾರೈಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಟಿಆರ್ ಪ್ರಭುದೇವ್, ಕುಶಾಲನಗರ. ಮಂಡ್ಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಡ್ಯದ ನೆಹರು ನಗರ ಪವಿತ್ರ ವೃದ್ಧಾಶ್ರಮ ಆವರಣದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ, ಆಶಕಿರಣ ಸೇವಾ ಸಂಸ್ಥೆ, ಪವಿತ್ರ ವೃದ್ಧಾಶ್ರಮ ಇವರ ಸಂಯುಕ್ತ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಿವಗೌಡ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ, ಹಿರಿಯ ವಕೀಲ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎಂ ಗುರುಪ್ರಸಾದ್ ಮಾತನಾಡಿ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ನಾಡಿನಾದ್ಯಂತ ವಿವಿಧ ಕಡೆ ಕನ್ನಡ ಭಾಷೆ, ನೆಲ, ಜಲದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರಾಜ್ಯೋತ್ಸವ ನಿತ್ಯೋತ್ಸವವಾಗಬೇಕು. ನಿರಂತರವಾಗಿ ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಗೌಡ ಮಾತನಾಡಿ, ಕರ್ನಾಟಕವನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೈಸೂರು ರಾಜ್ಯ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ. ಈ ಎಲ್ಲಾ ಭಾಗಗಳಲ್ಲಿ ಕನ್ನಡ ಮಾತನಾಡುವವರಿಗೆ ಮನ್ನಣೆ ಇದೆ. ಕರ್ನಾಟಕ ಬಹುಸಂಖ್ಯಾತ ಪ್ರದೇಶಗಳನ್ನ ಕರ್ನಾಟಕಕ್ಕೆ ಸೇರಿಸುವ ಪ್ರಕ್ರಿಯೆ ಭರದಿಂದ ಸಾಗಿದೆ. ಸುತ್ತಮುತ್ತಲಿನ ರಾಜ್ಯಗಳ ಕನ್ನಡ ರಾಜ್ಯಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಾಪೋಷಕ ಬಿಎಂ ಅಪ್ಪಾಜಪ್ಪ ಮಾತನಾಡಿದರು. ವೇದಿಕೆಯಲ್ಲಿ ಶನಿ ಸಿಂಗಾಪುರ ದೇವಸ್ಥಾನದ ರುದ್ರಸ್ವಾಮಿ, ಪವಿತ್ರ ವೃದ್ಧಾಶ್ರಮದ ಅಧ್ಯಕ್ಷೆ ಶ್ರೀಮತಿ ಚಂದ್ರಮ್ಮ, ಆಶಾ ಕಿರಣ ಸೇವಾ ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ಮಂಗಳಗೌಡ, ಉಪಾಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಆಯ್ಕೆ ಸಮಿತಿ ಅಧ್ಯಕ್ಷ ಎಂ ಲೋಕೇಶ್, ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್, ರಾಜ್ಯ ಸಂಚಾಲಕ ಸೈಯದ್ ಎಜಾಜ್, ಜಿಲ್ಲಾ ಕಾರ್ಯದರ್ಶಿ ರಾಜೀವ್ ಗೌಡ, ಶಿವನಂಜಪ್ಪ, ಶ್ರೀಮತಿ ಶೋಭಾ, ಸವಿತಾ ಸಮಾಜದ ಮುಖ್ಯಸ್ಥರಾದ ಅಂಜನಪ್ಪ, ಬನ್ನೂರ್ ರಾಜು, ಮಮತಾ ಕೃಷ್ಣಮೂರ್ತಿ, ಲಲಿತರಾಜ್, ಇಂದ್ರಮ್ಮ, ಪೋತೇಗೌಡ, ಆಶಾ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತ್ತು. ಈಗ ಸರ್ಕಾರದವರು ಹೇಳಿದ್ದಾರೆ ಇಷ್ಟು % ಕನ್ನಡ ಹೆಚ್ಚಾಗಿ ಇರಬೇಕು ಅಂತಕ್ಕಂಥದ್ದು. ಆದರೆ ಬೆಂಗಳೂರು ಅಂತ ನಗರಗಳಲ್ಲಿ ಸಾಕಷ್ಟು ಅದು ಮಾಯವಾಗಿದೆ. ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಗಂಡು ಮೆಟ್ಟಿದ ಭೂಮಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕನ್ನಡವನ್ನ ಬಹಳ ಸ್ಪಷ್ಟವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡ್ತಕ್ಕಂಥದ್ದು. ಇದು ಜಿಲ್ಲೆ ಅಂತ ಹೇಳಿದ್ರೆ ಯಾವ ಊರು? ಮಂಡ್ಯ. ಹೊಡಿಬೇಕು ಚಪ್ಪಾಳೆ ನಾವೆಲ್ಲ. ಬಹಳ ಸಂತೋಷ ಆಯ್ತದೆ ಇಂಥ ಜಿಲ್ಲೆಯಲ್ಲಿ ಸ್ವಾಮೀಜಿ ನಾವೆಲ್ಲ ಇದ್ಕೊಂಡು ಶರಣರು ಕಟ್ಟಿದಂಥ ನಾಡು. ಇವತ್ತು ನೋಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಅಂತಕ್ಕಂಥದ್ದು ಹೇಳಿದ್ದಾರೆ. ಕನ್ನಡ ನಾಡಲ್ಲಿ ಕನ್ನಡದಲ್ಲಿ ಸಾಕಷ್ಟು ವಚನಗಳು ಬರೆಯೋದ್ರ ಮುಖಾಂತರ ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು ಅಲ್ವಾ. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಭಾವಚಿತ್ರ ಇರಬೇಕು ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ನೋಡಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಒಂದು ಇಬ್ಬರು ರಾಜಕಾರಣಿಗಳು ಅವ್ಯಾಚ್ಯ ಶಬ್ದಗಳಿಂದ ಮಾತಾಡಿಕೊಂಡು ಒಂದು ಕೇಸ್ ಹೋಗಿರ್ತದೆ ಮೇಡಮ್. ಅಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ನಾಗರತ್ನವರು ಒಂದು ತೀರ್ಪಲ್ಲಿ ಬರೆದಿದ್ದಾರೆ. ಆ 12ನೇ ಶತಮಾನದಲ್ಲಿ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತಕ್ಕಂಥ ಬಸವಣ್ಣವರು ಇದ್ದಂತ ನಾಡಲ್ಲಿ ನೀವು ಇಬ್ರು ಮಂತ್ರಿಗಳು ಕಿತ್ತಾಡ್ಕೊಂಡು ನನ್ನ ಹಂಗಂದ ಹಿಂಗಂದ ಒಲ್ಗರ್ ಮಾತಲ್ಲಿ ಹೇಳಿದ ಅಂತ ಹೇಳಿ ಮಾನನಷ್ಟ ಮೊಕದ್ದಮೆ ಸುಪ್ರೀಂ ಕೋರ್ಟ್ ಗಂಟು ಬಂದಿದ್ದೀರಲ್ಲ, ಅಂತ ನಾಡಲ್ಲಿ ನೀವು ಒಂದು ಸಂಸ್ಕಾರದ ಕೊರತೆ. ನೀವು ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಂಘ ಸಂಸ್ಥೆ ಪದಾಧಿಕಾರಿಗಳಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಒಳ್ಳೆ ಮಾತನಾಡುವುದನ್ನ ನೀವು ಕಲ್ತ್ಕೊಳ್ಳಿ. ಅಲ್ಲಿ ಕೋರ್ಟ್ ಯಾಕೆ ಮಾನ ಹೋಯ್ತು ಅಂತ ಬಂದಿದ್ದೀರಿ ಅಂತಕ್ಕಂಥ ಪದವನ್ನ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲ ನಾಗರಿಕರು ಆ ಸದೃಢ ಸಮಾಜವನ್ನ ಕಟ್ಟಬೇಕಾದಂತವ್ರು. ತಮ್ಗೆಲ್ಲ ಗೊತ್ತಿರುವ ಹಾಗೆ ಇದು 21ನೇ ಶತಮಾನ. 12ನೇ ಶತಮಾನದಲ್ಲಿ ಅವ್ರು ಹೇಳಿದ್ರು. ಅದಾದ್ಮೇಲೆ 13-14 ರನ್ನ ಆಗ್ಬೋದು, ಆಮೇಲೆ ಕುಮಾರವ್ಯಾಸ ಆಗ್ಬೋದು, ಪಂಪವ್ರು ಆಗಿರ್ಬೋದು, ಇವರೆಲ್ಲ ಕನ್ನಡದ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ರು. ಅದಾದ ನಂತರ ಬಹಳ ವಿಶೇಷವಾಗಿ ತಮ್ಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಚಲನಚಿತ್ರ ಗೀತೆಗಳನ್ನ ಆಡುವಂತ ನಮ್ಮ ನಾಯಕರು ಈಗ ತಾನೇ ಹೇಳ್ತಾ ಇದ್ರು. ಬಹಳ ವಿಶೇಷವಾಗಿ ಕನ್ನಡ ಗಂಧದ ಗುಡಿ ಹಾಡು ಹೇಳ್ತಿದ್ರೆ, ನಾವಾಡೋ ನುಡಿವೆ ಗಂಧದ ಗುಡಿ ಅಂತ ಹೇಳ್ತಿದ್ರೆ ಮೈಯೆಲ್ಲ ರೋಮಾಂಚ ಆಗ್ತದೆ. ನಾವೆಲ್ಲ ಅಲ್ಲೇ ಕಾಡೊಳಕ್ ಹೋದಂಗ ಆಗೋಯ್ತು. ಹುಲಿ ಮರಿ, ಆ ಪ್ರಕೃತಿ, ಗಿಡ ಮರ, ಪರಿಸರವನ್ನು ನೋಡೋದು ಸಂತೋಷ ಆಗೋಯ್ತು. ಅದಕ್ಕೆ ಅವ್ರು ಅವತ್ತು ಹೇಳಿದ್ರು ಪ್ರಕೃತಿಯೇ ದೇವರು ಅಂತಕ್ಕಂಥ ಮಾತು ಹೇಳಿದ್ರು ಅಲ್ವಾ. ಗಿಡ ಮರ ಪರಿಸರ ಪ್ರಕೃತಿಯೇ ದೇವರು. ದೇವರು ಎಲ್ಲಿದ್ದಾನೆಪ್ಪ ಅಂತ ಹೇಳಿದ್ರೆ ನಿಮ್ಮ ಆತ್ಮದಲ್ಲೇ ಇದ್ದಾರೆ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೆಯನ್ನ ಕಳಸವಯ್ಯ, ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಕನ್ನಡ.
ಎಂತೆಂಥ ವಚನಗಳು ನಮ್ಮಲ್ಲಿ ಇದೆ ಕನ್ನಡದಲ್ಲಿ ಅಲ್ವಾ. ಇವತ್ತು ನಾವು ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತೀವಿ ದೇವರು ಅಂತ, ಅದೊಂಥರ ರಿಕ್ರಿಯೇಷನ್ ಇರಲಿ. ಆದ್ರೆ ನಾವು ಮಾನವರಲ್ಲಿ ದೇವ್ರನ್ನ ಕಾಣಬೇಕು, ಲೋಕೇಶ್ ಅಲ್ಲಿ ದೇವ್ರನ್ನ ಕಾಣಬೇಕು, ಬಾಲರಾಜ್ ಅವ್ರನ್ನ ಕಾಣಬೇಕು, ಮೇಡಮ್ ಅವರಲ್ಲಿ, ಶಿವಲೀಲ ಅವರಲ್ಲಿ ದೇವ್ರನ್ನ ಕಾಣಬೇಕು. ನಾವು ಮನುಷ್ಯರಲ್ಲಿ ಬಾಂಧವ್ಯವನ್ನ, ಪ್ರೀತಿ ವಿಶ್ವಾಸವನ್ನ, ದೇವರನ್ನ ಕಾಣಬೇಕು ಅಲ್ವಾ. ನಮ್ಮ ಕಷ್ಟ ಆದಾಗ ಬರೋರು ಯಾರು ಮನುಷ್ಯ ಅಲ್ವಾ. ಯಾರ ಮನೆಗಾರರು ದೇವ್ರು ಬಂದು ನಮ್ಮನ್ನ ಕಾಪಾಡೋದು ನೋಡಿದ್ರೆ ಇದು ಒಂದು ಕಾಲ್ಪನಿಕ ಇದೆ. ದೇವ್ರ ಶಕ್ತಿ ನಂಬ್ತೀವಿ, ದೇವ್ರ ಕೈ ಮುಗಿನ. ಆದ್ರೆ ಮನುಷ್ಯರಲ್ಲಿ ನಾವು ದೇವರನ್ನ ಕಾಣಬೇಕು. ನಮಸ್ಕಾರ. ಮೊದಲನೇ ದಯಮಾಡಿ ಕ್ಷಮಿಸಬೇಕು, ನಾನು ತುಂಬಾ ಲೇಟಾಗಿ ಬಂದೆ, ತುಂಬಾ ಕಾಯಿಸ್ಬಿಟ್ಟಿದ್ದೀನಿ. ಅದು ನಾವು ಉದ್ದೇಶಪೂರ್ವಕವಾಗಲೇ ಕೆಲವೊಂದು ಸಂದರ್ಭ ಬಂದು ಲೇಟ್ ಆಯಿತು. ಮತ್ತೆ ಏನಿವತ್ತು ತುಂಬ ಖುಷಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ, ಮಾತೆಯರು, ತಾಯಂದಿರು, ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಏನಿವತ್ತು ನಾವು ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ರಾಜ್ಯ ಸಮಿತಿ ಮತ್ತು ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಉದ್ದೇಶ ಕನ್ನಡ ನಾಡು ನುಡಿ, ನೆಲ ಜಲ, ಸಂಸ್ಕೃತಿ ಸಂಸ್ಕಾರ, ಮಹಿಳೆಯರು, ಮಕ್ಕಳು ಮತ್ತು ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ವಿಶಾಲ ಮನೋಗಳೊಂದಿಗೆ ರೈತರು, ಸೈನಿಕರು, ಎಲ್ಲ ಬಗೆಯ ಕಾರ್ಮಿಕರು, ಅದರಲ್ಲೂ ನೊಂದವರ ಪರ, ನೋಯಿತರ ವಿರುದ್ಧ ಪಕ್ಷಾತೀತ ಜಾತ್ಯತೀತ ಭೇದ ಮಾಡದೆ ಶಾಂತಿಯುತವಾಗಿ ಕಾನೂನಾತ್ಮಕ ಹೋರಾಟ ಮಾಡಲು ಕಟ್ಟಿರುವಂಥ ಒಂದು ದಿವ್ಯ ವೇದಿಕೆ. ಇಲ್ಲಿ ನಮ್ಮ ಯಾವುದೇ ಒಂದು ಜಾತಿ ಇಲ್ಲ ಮತ್ತು ರಾಜಕೀಯ ಪಕ್ಷದ ಭೇದವಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಯಾರು ನೊಂದಿರ್ತಾರೆ ಅಂಥವ್ರ ಪರ ನಿಂತ್ಕೊಂಡು ಹೋರಾಟ ಮಾಡಬೇಕು. ಅದಕ್ಕೆಲ್ಲ ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಪಕ್ಕದಲ್ಲಿ ನೀವು ಚಿರಪರಿಚಿತರು ಹಲವಾರು ಸಮಸ್ಯೆಗಳಿಂದ ಬಳಸ್ತಾ ಇರ್ತಾರೆ. ಅವುಗಳನ್ನು ನೀವು ಪಟ್ಟಿ ಮಾಡ್ಕೊಬಂದು ನಮ್ಗೆ ತಿಳಿಸ್ಬೇಕು. ನಾವು ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಮುಖಾಂತರ ನಮ್ಮ ಸಂಘಟನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಸಂಘಟನೆ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಪ್ರತಿಯೊಬ್ಬರ ಸಹಕಾರ, ಬೆಂಬಲ ಬೇಕು ಅಂತ ಹೇಳಿ ನಾನು ಈ ಮೂಲಕ ಬಯಸ್ತೇನೆ. ಮತ್ತು ಅದೇ ರೀತಿ ನಾವು ನಮ್ಮ ಗುರುಪ್ರಸಾದ್ ಸರ್ ಹೇಳಿದ ರೀತಿಯಲ್ಲಿ ನಾವು ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ತಾಲೂಕು, ಹೋಬಳಿ, ಒಂದು ನಗರ ಇರ್ಬೋದು, ವಾರ್ಡ್ ಇರ್ಬೋದು, ಮತ್ತು ಪಂಚಾಯತಿ ಮತ್ತು ಗ್ರಾಮ ಮಟ್ಟದಲ್ಲಿ ನಮ್ಮ ಸಂಘಟನೆ ಸೈನ್ಯವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನೀವೇನು 9 ಗಂಟೆಗೆ ಬಂದು 5 ಗಂಟೆ ದುಡಿಬೇಕು ಅಂತೇನಿಲ್ಲ. ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸಗಳನ್ನು ಮಾಡಿಕೊಂಡು ಬಿಡುವು ವೇಳೆಯಲ್ಲಿ ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಪ್ಪ ಅಂತಂದ್ರೆ ಯಾವ ವ್ಯಕ್ತಿನೂ ಸಾಯ್ಬೇಕಾದ್ರೆ ಏನು ತೊಗೊಂಡೋಗಲ್ಲ, ನಮ್ದೊಂದು ಹೆಸರು ಇರಬೇಕು. ಆ ಹೆಸರನ್ನ ನಾವು ಬರ್ಬೇಕಾದ್ರೆ ನಮ್ಮ ಹೆಸರು ಇರೋದಿಲ್ಲ, ನಾವು ಹೋಗ್ಬೇಕಾದ್ರೆ ನಮ್ಮ ಉಸಿರು ಹೊರಟೋಗುತ್ತೆ, ಹೆಸರು ಇರುತ್ತೆ. ಆ ಹೆಸರನ್ನ ನಾವು ಜೀವಂತ ಉಳಿಸ್ಬೇಕು. ನಿಮ್ಗೆ ದೇವರು ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದೇನೆ, ಮತ್ತೆ ಕಾನೂನಾತ್ಮಕ ತಿಳ್ಕೊಳ್ಳೋ ಶಕ್ತಿ ಕೊಟ್ಟು ನಮ್ಮ ಗುರುಪ್ರಸಾದ್ ಸರ್ ಅವರು ಕಾನೂನು ಘಟಕದ ರಾಜ್ಯಾಧ್ಯಕ್ಷರು, ವಿಶ್ವತವಾದ ಕಾನೂನು ಅರಿವನ್ನು ಇಟ್ಕೊಂಡಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸುವಂತಹ ಸಾಮರ್ಥ್ಯ ಅವ್ರಿಗಿದೆ. ಹಾಗೆ ಅವರ ಮಾರ್ಗದರ್ಶನ ನಾವು ಕೂಡ ಏನೇ ಸಮಸ್ಯೆಗಳ ಬಗೆಹರಿಸುವ ಸಾಮರ್ಥ್ಯ ಇದೆ. ಹಾಗಾಗಿ ನಿಮ್ಮಗಳ ಪರವಾಗಿ ಪ್ರತಿಯೊಂದು ಕರ್ನಾಟಕದ ಯಾವುದೋ ಒಂದು ಮೂಲದಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಹೋರಾಟದ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ ಯಾವುದೇ ಸಮಸ್ಯೆಗಳಿಗೂ ಕೂಡ ನೀವು ನಿಸ್ಸಂಶಯವಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಅದನ್ನು ಪರಿಹಾರ ಮಾಡುವಂತ ದಿವ್ಯ ಶಕ್ತಿ ನಮಗೆ ನಿಮ್ಮ ಸಂಘಟನೆ ಇದೆ ಅಂತ ಹೇಳಿ ನಿಮ್ಮ ಕೇಳಕ್ ಬಯಸ್ತೇನೆ. ಮತ್ತೆ ಇವಾಗ ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಮಂಗಳಮ್ಮನವರು ಅವರು ನಮ್ಮ ನಡೆ ನುಡಿಗಳನ್ನ ಈಗ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ನಮ್ಗೆ ಸೇರಿ ಇಲ್ಲ ಸರ್, ನಾವು ನಿಮ್ ಜೊತೆ ಸೇರ್ಬೇಕು, ನೀವು ಒಳ್ಳೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಾವು ಪ್ರತಿ ದಿವಸ ಎಷ್ಟೇ ಏನೇ ಇದ್ರು ಹಲವಾರು ಸಾಮಾಜಿಕ ಹೋರಾಟಗಳನ್ನ, ಕಾನೂನು ಹೋರಾಟಗಳನ್ನ ಮಾಡ್ತಾ ಇರ್ತೀವಿ. ಅವರು ನಮ್ಮ ಗುರುತಿಸಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಪಾಪ ಅವರು ಒಂದು ಆಶಾಕಿರಣ ಅಂತ ಒಂದು ಸಂಸ್ಥೆನ ಹಲವಾರು ವರ್ಷಗಳನ್ನು ಬೆಳೆಸ್ಕೊಂಡಿದ್ದಾರೆ. ಆ ಸಂಸ್ಥೆನ ಕೂಡ ನಾವು ಬೆಳೆಸೋಣ. ಮತ್ತೆ ಏನು ವೃದ್ಧಾಶ್ರಮ ಮಾಡ್ತಾ ಇದ್ದೀವಿ, ಇದಕ್ಕೂ ನಾವು ಸಂಪೂರ್ಣ ಸಹಕಾರ ಕೊಡ. ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಮತ್ತೆ ಪಕ್ಷ ಭೇದವ ಮಾಡದೆ ನಾವು ಎಲ್ಲರ ಮನಸ್ಸುಗಳನ್ನ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಹೋರಾಟ ಮಾಡಿ ಎಲ್ಲರಿಗೂ ನೆಮ್ಮದಿಯಾಗಿರುವಂತ ಕೆಲಸಗಳನ್ನು ಮಾಡೋಣ. ಮುಂದೆ ಅವ್ರ ನಾಯಕತ್ವದಲ್ಲಿ ನಾವು ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನ ನೇಮಕ ಮಾಡ್ತೀವಿ. ಆ ಪದಾಧಿಕಾರಿಗಳು ನೇಮಕ ಆಗಿ ಮತ್ತೆ ಅವ್ರು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅದ್ರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೀವಿ. ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಮಾಡ್ತೀವಿ ಸರ್ ಅನ್ನೋದು ಒಂದೇ ಒಂದು ಮನಸ್ಸಿರ್ಬೇಕಷ್ಟೇ. ಅಂತ ಮನಸ್ಸಿದ್ರೆ ನಾವು ಅವ್ರಿಗೆ ಏನು ಗೊತ್ತಿಲ್ಲ ಹೇಳ್ಕೊಡ್ತೀವಿ. ಹಾಗಾಗಿ ಈಗ ನೋಡಿ, ಸಿಂಹ ಎಷ್ಟೊಂದು ದುಷ್ಟ ಪ್ರಾಣಿ, ಕ್ರೂರ ಪ್ರಾಣಿ, ಯಾರು ಬೇಕಾದ್ರೂ ಸಾಯಿಸಾಗ್ತದೆ. ಆನೆ ತುಳು ಸಾಯಿಸಾಕ್ಬಿಡ್ತದೆ. ಅದು ಆನೆಗಾಗ್ಲಿ ಸಿಂಹಗಾಗ್ಲಿ ಅದು ಮಾತಾಡೋ ಶಕ್ತಿ ಇದೆಯಾ? ಇಲ್ಲ. ಆಮೇಲೆ ಒಳ್ಳೇದು ಕೆಟ್ಟದ್ದು ಅದು ಯೋಚನೆ ಮಾಡ್ತದೆ, ಆದ್ರೆ ಅದು ವ್ಯಕ್ತಪಡಿಸಕ್ಕಾಗಲ್ಲ. ಮನುಷ್ಯನಿಗೆ ಏನು ಬೇಡ, ದೇವರು ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿವಂತಿಕೆ ಕೊಟ್ಟಿದ್ದಾನೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಲ್ಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಕುವೆಂಪು ಇರ್ಬೋದು, ಎಂತೆಂಥ ಮಹಾನೀಯರು, ಅವ್ರನ್ನ ನೆನ್ಸ್ಕೊತಾ ಇದ್ದೀವಿ. ಅವ್ರ ಜೊತೆ ಎಷ್ಟು ಜನ ಹುಟ್ಟಿಲ್ಲ, ಎಷ್ಟು ಜನ ಸತ್ತಿಲ್ಲ, ಆದ್ರೆ ಅವ್ರನ್ನ ಯಾಕೆ ನೆನ್ಸ್ಕೊತೀವಿ? ಅವರು ತಮ್ಮ ಸಂಸಾರ ಜೊತೆಗೆ, ತಮ್ಮ ಜೀವನದ ಜೊತೆಗೆ ವಿಶೇಷ ಕೊಡುಗೆಯನ್ನು ಕೊಟ್ಟರು. ಹಾಗಾಗಿ ಅವ್ರ ಮಟ್ಟಕ್ಕೆ ನಾವು ಬೆಳೆಯೋಕ್ಕಾಗಲ್ಲ. ಆದ್ರೂ ನಮ್ಮ ಕೈಲಾದಷ್ಟು ಸೇವೆನ ನಾವು ಮಾಡಬೇಕು, ನೊಂದವ್ರಿಗೆ ಸ್ಪಂದಿಸ್ಬೇಕು. ನಮ್ಮ ಗುರುಪ್ರಸಾದ್ ಹೇಳಿದ್ರು, ದೈವೇ ಧರ್ಮದ ಮೂಲ ಅಂತ.
ನಾವು ಯಾರು ಕಷ್ಟ ಇರುವಂತವ್ರಿಗೆ ಸಹಕಾರ ಮಾಡಬೇಕು, ಅವ್ರಿಗೆ ಸಮಸ್ಯೆಗಳನ್ನ ಆಲಿಸ್ಬೇಕು, ಅವ್ರಿಗೆ ಸ್ಪಂದಿಸಬೇಕು. ಯಾಕಂದ್ರೆ ಮನುಷ್ಯ ಸಮಸ್ಯೆಗಳು ಇಟ್ಕೊಂಡು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೇನ್ ಪದಾಧಿಕಾರಿಗಳಿದ್ರಿ, ಪದವಿ ತಗೋದಿರಿ, ಅವ್ರಿಗೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ಕೂಡ ಮಂಗಳೂರು ನಮ್ಮ ನಂಬರ್ ಇದೆ, ನೀವು ಕರೆ ಮಾಡಿ, ಡೈರೆಕ್ಟ್ ಆಗಿ ಕರೆ ಮಾಡಿ ನಮ್ಗೆ ಕೇಳ್ಬೋದು, ಗುರುಪ್ರಸಾದ್ ಅವ್ರು ಕೇಳ್ಬೋದು, ನಿಮ್ಮ ಸಮಸ್ಯೆಗಳ ಬಗೆಹರಿಸುವಂತ ಕೆಲಸವನ್ನು ಮಾಡ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಇಡೀ ನಮ್ಮ ಕರ್ನಾಟಕದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಹಾಸನ ಜಿಲ್ಲೆಯ ಬೇಲೂರು ಕಾಂಗ್ರೆಸ್ ಪಕ್ಷದ ಕಚೇರಿಗೆಂದು ಖರೀದಿಸಿದ ನಿವೇಶನವನ್ನು ಖಾಸಗಿ ವ್ಯಕ್ತಿಯೊಬ್ಬ ಕಬಳಿಕೆ ಮಾಡಿರುವ ಘಟನೆ ವರದಿಯಾಗಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆಂದು ಖರೀದಿ ಮಾಡಲಾಗಿದ್ದ ನಿವೇಶನದಲ್ಲಿದ್ದ ಖಾಸಗಿ ವ್ಯಕ್ತಿಗಳ ವಸ್ತುಗಳ ತೆರವಿಗೆ ಹೋಗಿದ್ದ ಪುರಸಭೆ ನೌಕರರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ನಿವೇಶನ ಬಳಕೆ ಮಾಡಿಕೊಂಡಿದ್ದ ಕುಟುಂಬ ಸದಸ್ಯರ ನಡುವೆ ಘರ್ಷಣೆ ನಡೆದ ಘಟನೆ ನಡೆದಿದೆ. ಬೇಲೂರು ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರಿನಲ್ಲಿ ರಹೀಂ ಖಾನ್ ಹಾಗೂ ಪುಟ್ಟಮ್ಮ ಎಂಬುವರಿಗೆ ಸೇರಿದ 24x70 ಅಳತೆಯ ನಿವೇಶನವನ್ನ 52 ಲಕ್ಷ ರುಗಳಿಗೆ ಕಾಂಗ್ರೆಸ್ ಪಕ್ಷದ ಕಚೇರಿಗೆಂದು ಮಾಜಿ ಸಚಿವ ಬಿ ಶಿವರಾಮ್ ಅವರು ಖರೀದಿಸಿದ್ದರು. ಈ ಸ್ಥಳದಲ್ಲಿ ಗುಜರಿ ವಸ್ತುಗಳನ್ನ ಖಾಸಗಿ ವ್ಯಕ್ತಿಯೊಬ್ಬರು ಹಾಕಿಕೊಂಡಿದ್ದರು. ಗುಜರಿ ವಸ್ತುಗಳನ್ನ ತೆರವುಗೊಳಿಸುವಂತೆ ಮನವಿ ಮಾಡಿದರೂ ತೆರವುಗೊಳಿಸಲಿಲ್ಲ. ಪುರಸಭೆಗೆ ಅರ್ಜಿ ನೀಡಿದ ನಿವೇಶನದ ಮಾಲೀಕರು ನಿವೇಶನ ಅಳತೆ ಮಾಡಿ ಬಿಡಿಸಿಕೊಡುವಂತೆ ಕೋರಿದರು. ಅದರಂತೆ ಇಂದು ಪುರಸಭೆ ಅಧಿಕಾರಿ, ನೌಕರರು, ಪೊಲೀಸ್ ರಕ್ಷಣೆಯಲ್ಲಿ ಅಳತೆ ಮಾಡಲು ಸ್ಥಳಕ್ಕೆ ತೆರಳಿದಾಗ ನಿವೇಶನ ಬಳಕೆ ಮಾಡಿಕೊಳ್ಳುತ್ತಿದ್ದ ಖಾಸಗಿ ವ್ಯಕ್ತಿಯ ಕುಟುಂಬ ಸದಸ್ಯರು ಬಂದು ವಸ್ತುಗಳ ತೆರವಿಗೆ ಅಡ್ಡಿಪಡಿಸಿದರಲ್ಲದೆ ಪುರಸಭಾ ನೌಕರರ ಮೇಲೆ ಹಲ್ಲೆಗೆ ಯತ್ನಿಸಿದರು ಎನ್ನಲಾಗಿದೆ. ಈ ವೇಳೆ ಕಾಂಗ್ರೆಸ್ ಪ್ರಮುಖರು, ಕಾರ್ಯಕರ್ತರು, ಪುರಸಭೆ ನೌಕರರು ಹಾಗೂ ಖಾಸಗಿ ವ್ಯಕ್ತಿಗಳ ನಡುವೆ ಮಾತಿನ ಚಕಮಕಿ, ಘರ್ಷಣೆ, ಕೂಗಾಟ, ಚೀರಾಟ ನಡೆದಿದೆ. ಎರಡು ಗುಂಪಿನ ನಡುವಿನ ಘರ್ಷಣೆಯನ್ನ ಪೊಲೀಸರು ಸಹ ಬದಿಗೆ ತಂದಿದ್ದಾರೆ. ಆನಂತರ ಕೆಲ ಪ್ರಮುಖರು ಸೇರಿ ಖಾಸಗಿ ವ್ಯಕ್ತಿಗಳು ಇನ್ನೂ 3 ದಿನದಲ್ಲಿ ಗುಜರಿ ವಸ್ತುಗಳ ತೆರವುಗೊಳಿಸಿ ನಿವೇಶನವೆಲ್ಲ ಖಾಲಿ ಮಾಡಬೇಕೆಂಬ ಷರತ್ತಿನ ಮೇಲೆ ವಾಪಸ್ಸಾಗಿದ್ದಾರೆ. ಪುರಸಭಾ ನೌಕರರ ಮೇಲೆ ಹಲ್ಲೆಗೆ ಯತ್ನಿಸಿದ ಹಾಗೂ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಖಾಸಗಿ ವ್ಯಕ್ತಿಯ ಕುಟುಂಬ ಸದಸ್ಯರ ಮೇಲೆ ದೂರು ನೀಡಲಾಗಿದೆ. ಸಾಯಕ್ಕೆ ಮದುವೆ ಮಾಡಕ್ಕೆಲ್ಲ ನಾನು 5 ಲಕ್ಷ ಖರ್ಚು ಮಾಡಿದ್ದೀನಿ. ಸುಳ್ಳು ಹೇಳಲ್ಲ. ನಡಿ ಶಂಕೇಶ್ವರ ದೇವಸ್ಥಾನದಲ್ಲಿ ಸತ್ಯ ಮಾಡ್ತೀನಿ. ನನ್ಗೆ 10 ಲಕ್ಷ ನೀನು ಕೊಡಿಸ್ಬೇಕು. ನಾನು ಹೋರಾಟದಿಂದ ನಾನೇನು ಮಾತಾಡಲ್ಲ. ಅಲ್ಲ, ನಾನು ಕಳಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗಣಪತಿ ದೇವಾಲಯದ ಬ್ರಹ್ಮರಥೋತ್ಸವ ಇದೇ ತಿಂಗಳ 8ರ ಶನಿವಾರ ನಡೆಯಲಿದೆಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರದ ವಿವೇಕಾನಂದ ಕಾಲೇಜು ಆವರಣದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ಬ್ರಹ್ಮರಥೋತ್ಸವ ಇರುವ ಬೆನ್ನಲ್ಲೇ ದೇವಾಲಯದ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್, ಹೆಬ್ಬಾಲೆ.